ಹಾಯ್ ಎಲ್ಲರಿಗೂ ಶುಭೋದಯ. ಇವತ್ತು ನಾನು ನಿಮ್ಮನ್ನ ಈ ನಡುವೆ ತುಂಬಾ ಫೇಮಸ್ ಆಗಿರುವಂತಹ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ಹೌದು, ಅದು ತುಂಬಾ ಫೇಮಸ್, ಜೊತೆಗೆ ಒಂದು ಸ್ಪಿರಿಚುವಲ್ ಮನಸ್ಥಿತಿ ಕೊಡುವಂತಹ ಒಂದು ದೇವಸ್ಥಾನ. ಅದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ, ಚನ್ನಪಟ್ಟಣ. ಸೊ ನೀವು ಕೇಳಿರ್ತೀರ ಈ ಹೆಸರು. ಈ ನಡುವೆ ಅಂತೂ ತುಂಬಾ ಪ್ರಚಲಿತದಲ್ಲಿರುವಂತಹ ಹೆಸರು ಮತ್ತು ದೇವಸ್ಥಾನ. ಇದು ಅಲ್ಲಿನ ಪಾರ್ಕಿಂಗ್ ಲಾಟ್. ಅದು ಚನ್ನಪಟ್ಟಣದಿಂದ 16 ಕಿಲೋಮೀಟರ್ ಒಳಗಡೆ ಒಂದು ಹಳ್ಳಿ ಗೌಡ್ಗೆರೆ ಅಂತ. ಆ ಹಳ್ಳಿಯಲ್ಲಿ ಇಂಪ್ರೂವ್ ಆಗಿರುವಂತಹ ಒಂದು ಫೇಮಸ್ ಸ್ಪಿರಿಚುವಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕಾರು ಅಥವಾ ನೀವು ಪರ್ಸ್ನಲ್ ವೆಹಿಕಲ್ ಇದ್ದರೆ ಅದರಲ್ಲಿ ಬಂದು ಪಾರ್ಕ್ ಮಾಡಿ ಹೋಗ್ಬೋದು, ಅಥವಾ ಬಸ್ಸು ಕೂಡ ಆ ಊರಿಗೆ ಹೋಗುತ್ತೆ ಚನ್ನಪಟ್ಟಣದಿಂದ. ಇದು ಅಲ್ಲಿಂದ ನಡ್ಕೊಂಡು ಹೋಗಬೇಕು, ಸ್ವಲ್ಪ ಪಾರ್ಕ್ ಮಾಡಿ ನಡ್ಕೊಂಡು ಹೋಗಬೇಕು. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಲ್ಲಿ ರೋಡು ಆ ಥರದ್ದೆಲ್ಲ. ಸೊ ನಾನು ಹೋಗಿದ್ದು ಸ್ಯಾಟರ್ಡೇ ಆಗಿರೋದ್ರಿಂದ ರಶ್ಶು ಇವತ್ತೂ ತುಂಬ ಜನ ಇದ್ದರು. ಇನ್ನು ಶುಕ್ರವಾರ ಮತ್ತು ಭಾನುವಾರ ಅಂತೂ ಜನ ಕೇಳೋ ಹಾಗೆ ಇಲ್ಲ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಜೊತೆಗೆ ತುಂಬಾ ನಂಬಿಕೆ ಇರುವಂತಹ ದೇವಸ್ಥಾನ ಅಂತ ಹೇಳ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ. ಗೇಟ್ ಎಂಟರ್ ಆಗ್ತಿದ್ದಂತೆ ನಮಗೆ ಈ ಒಂದು ಲುಕ್ ನೋಡೋಕೆ ಸಿಗುತ್ತೆ. ಸೊ ಅಲ್ಲಿನ ಮೇಯ್ನ್ ಇಂಪ್ರೆಷನ್ ಅಂದರೆ ಆ ಚಾಮುಂಡೇಶ್ವರಿ, ಅಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಿದಾರಲ್ಲ, ಆ ಒಂದು ಸ್ಟ್ಯಾಚ್ಯೂ ತುಂಬಾ ಫೇಮಸ್. ಆ್ಯಂಡ್ ಈ ಸೈಡ್ ಇರುವಂಥದ್ದು ಗರ್ಭಗುಡಿ. ಸೊ ದೇವಿಯ ಗರ್ಭಗುಡಿ ಇಲ್ಲಿರುವಂಥದ್ದು, ಇದ್ರದ್ದು ಒಂದು ಸ್ಟ್ಯಾಚ್ಯೂನ ಇಲ್ಲಿ ಮಾಡಿದ್ದಾರೆ ಚಾಮುಂಡೇಶ್ವರಿದು. ಆ್ಯಂಡ್ ನಮ್ಮ ರೈಟ್ ಸೈಡಿಗೆ ಬಂದರೆ ಬಸವಣ್ಣ, ಬದುಕಿರುವಂಥ ನಿಜವಾದ ಬಸವಣ್ಣ ಅವ್ರು ಸಿಗುತ್ತೆ. ಅವ್ರದ್ದು ಒಂದು ಸ್ಟ್ಯಾಚ್ಯೂ ಕೂಡ ಮಾಡಿಟ್ಟಿದ್ದಾರೆ. ಆ್ಯಂಡ್ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಕೂಡ ಇದೆ. ತುಂಬಾ ಫೇಮಸ್ ಆದಂತಹ ಪ್ಲೇಸ್, ಎಲ್ಲರೂ ಹೋಗಲೇಬೇಕು ಅಂತ ಒಂದು ಸಲನಾದರೂ ಅನ್ಕೋತಾರೆ. ಯಾಕಂದರೆ ತುಂಬಾ ಸ್ಪಿರಿಚುವಲ್ ಫೀಲಿಂಗ್ ಕೊಡುತ್ತೆ. ಜೊತೆಗೆ ತುಂಬಾ ಹೆಸರಾಂತ ದೇವಸ್ಥಾನ, ಜೊತೆಗೆ ತುಂಬಾ ಮನಸ್ಸಿಗೆ ಖುಷಿ ಕೊಡುವಂತಹ ದೇವಸ್ಥಾನ. ಇದು ಬಂದು ಟೆಂಪಲ್ನ ಎಕ್ಸಿಟ್, ಅಂದರೆ ಗರ್ಭಗುಡಿಯಿಂದ ಎಕ್ಸಿಟ್ ಬಂದಾಗ ತೊಗೊಂಡಿರುವಂಥ ಪಿಕ್ಚರ್. ಇನ್ನೂ ಹಿಂದೆಗಡೆ ಎಲ್ಲ ತುಂಬ ಕಟ್ಟುತ್ತಾ ಇದ್ದಾರೆ, ಇನ್ನೂ ಫಿನಿಶ್ ಆಗಿಲ್ಲ, ಇನ್ನೂ ಮಾಡ್ತಾನೆ ಇದ್ದಾರೆ. ಜೊತೆಗೆ ಅಲ್ಲಿ ಪ್ರಸಾದ ಕೂಡ ಇರುತ್ತೆ, ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಸೊ ನೀವು ಯಾರಾದರೂ ಹೋಗೋರಿದ್ರೆ ಖಂಡಿತವಾಗ್ಲೂ ಒಂದ್ಸಲ ಹೋಗಿ ನೋಡ್ಬೋದು. ಮೊದಲೆಲ್ಲ ಉಪ್ಪು ಸುರಿಯೋದು, ತೆಂಗಿನಕಾಯಿ ಕಟ್ಟೋದೆಲ್ಲ ತುಂಬ ಇತ್ತು. ಬಟ್ ಇವಾಗಲೂ ತೆಂಗಿನಕಾಯಿ ಕಟ್ಟೋದಿದೆ, ತುಂಬಾ ಜನ ಕಟ್ತಾರೆ ಹರಕೆಯಿಂದ. ಬಟ್ ಉಪ್ಪು ಸುರಿಯೋದನ್ನು ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.